ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಅನ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ವಿಡಿಯೋ ಒನ್ ಡೇ ಟ್ರಿಪ್ ಆಗಿರುತ್ತೆ. ಇವತ್ತು ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಮಾಡೋರೆಲ್ಲ ಅದನ್ನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಹೋಗೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ. ಇದು ನಮ್ಮ ಮನೆ ಹತ್ರ ಇರೋಂಥ ಆಟೋ ಮುನ್ರಾಜು ಅಂತ. ಅವರ ಆಟೋದಲ್ಲಿ ನಾವು ಎಲ್ಲಿಗೆ ಹೋಗಬೇಕಾದ್ರೂ ಆಲ್ಮೋಸ್ಟ್ ಹತ್ರ ಇರೋ ಪ್ಲೇಸ್ಗೆಲ್ಲ ಅದರಲ್ಲೇ ಹೋಗಿ ವಾಪಸ್ ಬರ್ತೀವಿ. ಇವತ್ತು ಅಷ್ಟೇ ಅವ್ರ ಜೊತೆನೇ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋದರೆ ಜಾಸ್ತಿ ರಶ್ಶು. ಈ ಫ್ರೀ ಬಸ್ ಬಿಟ್ಟಿರೋದ್ರಿಂದ ಕಾಲಿಕ್ಕಕ್ಕೂ ಜಾಗ ಇರಲ್ಲ. ಎಲ್ಲನ ಪ್ಲೇಸಸ್ ಹೋಗಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಆಟೋದಲ್ಲಿ ಸ್ವಲ್ಪ ಹೊತ್ತು ಪಾಪನ ಎದ್ದಿದ್ದ, ನಂತರ ಮಲ್ಕೊಂಡಿದ್ದ. ಹಾಗೇ ಹೊರಗಡೆ ಎಲ್ಲ ಚೆನ್ನಾಗಿದೆ ನೋಡಿ. ನಂದಿ ಹತ್ರ ಹೋಗ್ತಾ ಇದ್ದೀವಿ ಇವಾಗ ನಾವು. ನಂದಿ ಹತ್ರ ಎಲ್ಲ ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ. ಅಂದರೆ ಹೊರಗಡೆ ಹಸಿರು ಗಿಡ ಮರ ತೋಟ ಆಗಲಿ, ಈ ಹೂವಿನ ಗಿಡಗಳಾಗಿ ಬೆಳೆದಿರೋದು, ಸೇವಂತಿಗೆ ರೋಸು ಆ ಥರದ್ದೆಲ್ಲ ಚೆನ್ನಾಗಿ ಬೆಳೆದವ್ರೆ. ಈ ಸರಿ ಮಳೆ ಎಲ್ಲ ಚೆನ್ನಾಗಿ ಬಂದಿರೋದ್ರಿಂದ ಬೆಳೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದೈತೆ. ಎಲ್ಲ ಕಡೆನೂ ಜಾಸ್ತಿ ಮಳೆ ಬಿದ್ದಿರೋ ಕಡೆ ಕೊಚ್ಕೊಂಡು ಹೋಗಿರುತ್ತೆ. ನಾರ್ಮಲಾಗಿ ಬಿದ್ದಿರೋ ಕಡೆ ಅಂತೂ ತುಂಬ ಚೆನ್ನಾಗಿ ಬೆಳೆದೈತೆ ನೋಡಿ. ಇಲ್ಲೊಂದು ಸೇವಂತಿಗೆ ಗಿಡ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು ಗಿಡಗಳು. ಈ ಕಡೆ ದ್ರಾಕ್ಷಿ ತೋಟ ಅಂತೆ, ರೋಸ್ ಹೂವು ತುಂಬಾ ಚೆನ್ನಾಗಿತ್ತು. ಜೋಳ ಆ ಥರದ್ದೆಲ್ಲ ಬೆಳೆದವ್ರೆ, ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಹೋಗಿಲ್ಲ ಅಂದರೆ ಮಿಸ್ ಮಾಡ್ತೀರಾ, ಹೋಗಿ ಬನ್ನಿ. ಸೂಪರಾಗಿದೆ. ನಾನು ಹೋಗಿರೋದನ್ನ ವ್ಯೂ ಮಾಡಿದ್ದೀನಿ. ಹಾಗೆ ಬರ್ತಾ ನಾವು ಕಣಿವೆ ಬಸವಣ್ಣ ಮತ್ತು ಭೋಗನಂದೀಶ್ವರ ದೇವಸ್ಥಾನ, ನಂದಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಒನ್ ಡೇ ಟ್ರಿಪ್ ನಾನಿಲ್ಲಿ ವ್ಯೂ ಮಾಡಿದ್ದೀನಿ. ನೀವು ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ಬರಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಫೌಂಡೇಶನ್ನ ಚಿಕ್ಕಬಳ್ಳಾಪುರದಿಂದ ತುಂಬ ಒಂದು ಅಂದಾಜು ಅಂತೀನಿ ಒಂದು 5-6 ಕಿಲೋಮೀಟ್ರ್ ಒಳಗಡೆ ಅನಿಸುತ್ತೆ. ಅಂದಾಜು 10 ಕಿಲೋಮೀಟ್ರ್ ಒಳಗಡೆ, ಅಂದರೆ ಒಳಗಡೆ ಮಾಡವ್ರೆ. ಆದರೂ ನಾವು ಹೋದ ಜನ ಅಂತೂ ತುಂಬೋಗಿದ್ರು. ಎಷ್ಟು ಜನ ಇದ್ದರು ಅಂದರೆ ಮಳೆ ಬರ್ತಾಯಿದೆ, ಒಂದು ಕಡೆ ಜನ ಬರ್ತಾನೇ ಇದ್ದಾರೆ, ಹೋಗ್ತಾನೇ ಇದ್ದಾರೆ, ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿತ್ತು ನೋಡಿ. ನಿಯರೆಸ್ಟ್ ಬಂದುಬಿಟ್ವಿ ನಾವು. ಮುಂದೆ ಹೋಗೋಕ್ಕೆ ಸ್ವಲ್ಪ ರೋಡ್ ಅಷ್ಟಕ್ಕಷ್ಟಕ್ಕೆ ಇದೆ. ಪಾಪನು ಮಲಗಿದ್ದ, ನಿಯರೆಸ್ಟ್ ಬಂದಾಗ ಎದ್ದ. ಅವನಿಗಂತೂ ತುಂಬ ಖುಷಿಯಾಗಿತ್ತು. ಹೋಗೋದಂತ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಎಲ್ಲ ನಾವು ಹೋಗೋದು ಬರೋದು ಅಂದರೆ ನೋಡಿ. ನಾವು ಆಟೋದಲ್ಲಿ ಹೋಗಿದ್ವಿ. ಕಾರುಗಳಂತೂ ಬೇಜಾನ್ ಕಾರುಗಳು, 2 ವೀಲರ್ಸ್ ಅಂತೂ ಸಖತ್ತಾಗಿ ಬಂದಿದ್ದರು. ಬಸ್ಸು ಇದೆ ಆ ಕಡೆ ಹೋಗೋದಕ್ಕೆ. ಈಶಾ ಫೌಂಡೇಶನ್ಗೆ ಬಸ್ಸು, KSRTC ಬಸ್ಸು, BMTC ಬಸ್ಸೂ ಬಿಟ್ಟಿದ್ದಾರೆ. ಬಸ್ಸಲ್ಲಿ ಹೋಗೋರು ಬಸ್ಸಲ್ಲಾದರೂ ಹೋಗಿ ಬರ್ಬೋದು. ಬಸ್ಸಲ್ಲಿ ಚಿಕ್ಕಬಳ್ಳಾಪುರದಿಂದ ಇಳಿದು 40 ರೂಪಾಯಿ ಅಂತ ಆಟೋಗೆ ಎಲ್ಲ. ನಾವು ಆಟೋ ಬಾಡಿಗೆ ಮಾಡ್ಕೊಂಡು ಹೋಗಿದ್ವಲ್ಲ, ಸೊ ನಾವೇನು ಎಲ್ಲಿ ಇಳ್ದಿಲ್ಲ. ಸುಮ್ಮನೆ ಅಲ್ಲಿ ಯಾರೋ ಮಾತಾಡ್ತಾಯಿದ್ರು, ಅದನ್ನ ಕೇಳಿಸ್ಕೊಂಡು 40 ರೂಪಾಯಿ ಅಂತೆ. ಆರಾಮಾಗಿ ಹೋಗಿ ಬರ್ಬೋದು. ಮಳೆ ಇಲ್ದಿರೋ ಟೈಮಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಹೋದಾಗ ಮಳೆ ಇರಲಿಲ್ಲ. ಅಲ್ಲಿ ಹೋಗಿ ತಲುಪಿದ್ವಾ, ಮಳೆ ಬಂದುಬಿಡ್ತು. ಹನಿ ಬೀಳ್ತಾ ಇತ್ತು. ನಾವು ಹಾಗೇ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ದೇವ್ರ ಕೆಳಗಡೆ ಜ್ಯೋತಿರ್ಲಿಂಗ ಎಲ್ಲ ಇದೆ. ಅಲ್ಲೆಲ್ಲ ಶೂಟ್ ಮಾಡೋಕ್ಕೆ ಬಿಡೋಲ್ಲ. ಮಾಮೂಲಿ ಈಶಾ ಫೌಂಡೇಶನ್ ಇದಕ್ಕೆ ಇದೆಯಲ್ಲ, ಅಲ್ಲಿ ಮಾತ್ರ ವ್ಯೂ ಮಾಡ್ಬೋದು. ನಾನು ಹೋಗ್ತಾ ಒಂದಷ್ಟು ವ್ಯೂ ಮಾಡಿದ್ದೆ. ತುಂಬ ಚೆನ್ನಾಗಿತ್ತಲ್ಲ. ಎಷ್ಟು ಕಾರುಗಳು, ಪಾರ್ಕಿಂಗು, ಜನ, ಅಮ್ಮ ನೋಡೋಕ್ಕಾಗ್ತಾಯಿಲ್ಲ ನನಗಂತೂ. ಅಮ್ಮ ನಾವು ಅಲ್ಲಿ ಹೋಗ್ತೀವ, ಅಲ್ಲಿ ನೋಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತೀವ ಅನ್ನೋ ಹಂಗಿತ್ತು. ಆಮೇಲೆ ನೋಡಿದ್ರೆ ಜನ ಹಂಗಂಗೆ ಖಾಲಿ ಆಗ್ತಾಯಿದ್ರು. ಅಂದರೆ ಅಷ್ಟು ದೊಡ್ಡದಾಗಿದೆ ಪ್ಲೇಸು ಅಷ್ಟೇ. ಎಷ್ಟು ದೊಡ್ಡದಾಗಿದೆ ಅಂದರೆ ಖಾಲಿ ಜಾಗಗಳು ತುಂಬ ಇದೆ. ಅಲ್ಲಿ ಜನ ಇರೋದೇ ಗೊತ್ತಾಗಲ್ಲ, ಇಷ್ಟು ಜನ ಬಂದವ್ರೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಇದಿದೆ, ಅಗ್ಲಕ್ಕೆ ಜಾಗ ಮಾಡವ್ರೆ. ತುಂಬ ಚೆನ್ನಾಗಿದೆ. ಫೆಸಿಲಿಟಿ ಇನ್ನೂ ಸ್ವಲ್ಪ ಆಗಬೇಕು. ಇವಾಗ ಆಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಇದಾಗುತ್ತೆ ನೋಡಿ. ನಿಯರೆಸ್ಟ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಅಂತ ಇಲ್ಲಂತೂ. ಸಡನ್ನಾಗಿ ಮೋಡ ಬಂದೇ ಬಿಡ್ತು. ಸುತ್ತ ಮೋಡ ಕವ್ಕೊಂಡಿದೆ, ಮಳೆ ಬರೋಂಗೇ ಇದೆ. ಇನ್ನೇನು ಒಂಚೂರು ಮುಂದೆ ಹೋಗ್ತಾ ಇದ್ವಿ, ಮಳೆ ಬಂದೇ ಬಿಡ್ತು.
ಹನಿ 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 ಬೀಳ್ತಾನೇ ಇತ್ತು. ನಾವು ಒಂದಷ್ಟು ಫೋಟೋ ತಗೊಂಡು ಒಳಗಡೆ ಹೋಗಿ ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು, ಕೆಳಗಡೆ ಜ್ಯೋತಿರ್ಲಿಂಗ ಎಲ್ಲ ಮಾಡಿದ್ದಾರೆ ದೇವಸ್ಥಾನ ಮುಂದೆ, ತುಂಬ ಚೆನ್ನಾಗಿದೆ ಅಲ್ಲಿ. ನಾವು ಅಷ್ಟೇ ಈಶ್ವರಂಗ 3 ರೌಂಡ್ ಸುತ್ತಬಿಟ್ಟು ನಮಸ್ಕಾರ ಮಾಡಿಕೊಂಡು ವಾಪಸ್ ಆದ್ವಿ. ತುಂಬ ಚೆನ್ನಾಗಿದೆ, ನೀವು ಹೋಗಿ ನೋಡ್ಕೊಂಡು ಬನ್ನಿ. ನಾವು ತಮಿಳ್ನಾಡು ಕಡೆ ಇದೆಯಂತೆ, ಅಲ್ಲೆಲ್ಲ ಹೋಗೋಕ್ಕಾಗಲ್ವಲ್ಲ, ನಮ್ಮೂರಲ್ಲೇ ಇದೆಯಲ್ಲ, ಹೋಗಿ ನೋಡ್ಕೊಂಬರ್ಬೋದು, ಹತ್ತಿರದಲ್ಲೇ ಇರೋದ್ರಿಂದ. ತುಂಬ ಚೆನ್ನಾಗಿದೆ ಪ್ಲೇಸಸ್ ಅಂತೂ ತುಂಬ ಚೆನ್ನಾಗಿದೆ. ಮಳೆ ಬಂದಿರೋದ್ರಿಂದ ಕೆಲವೊಂದು ಇದಿತ್ತಷ್ಟೇ, ತುಂಬ ಚೆನ್ನಾಗಿದೆ. ಇದನ್ನು ನೋಡೋಕ್ಕೆ ನಿಮ್ಮ ಜಾಸ್ತಿ ಅಂದರೆ ಯಾವಾಗ ಹೋಗಬೇಕು ಅಂದರೆ ಸಾಯಂಕಾಲ ಟೈಮ್ ಹೋಗಬೇಕಂತೆ. ನಮಗೂ ಐಡಿಯಾ ಇರಲಿಲ್ಲ, ನಾವು ಮಗುನ ಇಟ್ಕೊಂಡು ಸಾಯಂಕಾಲ ಟೈಮ್ ಅಂತ ಹೋಗೋಕ್ಕಾಗಲ್ಲ, ನಾವು ನೋಡಬೇಕಿತ್ತು, ಅದಕ್ಕೆ ಬೆಳಗ್ಗೆ ಟೈಮೇ ಹೋಗಿ ನೋಡ್ಕೊಂಬಂದ್ವಿ. ನೀವು ನೆಕ್ಸ್ಟ್ ಹೋಗೋರಾಗಿದ್ದರೆ, ಮಕ್ಕಳೆಲ್ಲ ದೊಡ್ಡವರು ಅಂತ ಪರವಾಗಿಲ್ಲ ಹೋಗ್ಬೋದು ಅಂದರೆ ಸಾಯಂಕಾಲ ಟೈಮ್ ಹೋಗಿ. ಇದಕ್ಕೆ ಲೈಟಿಂಗ್ಸ್ ಹಾಕಿ ವ್ಯೂ ಮಾಡ್ತಾರಂತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತಂತ ಇದ್ರು. ಅದಕ್ಕೆ ಆಲ್ಮೋಸ್ಟ್ ಹೋಗೋರಾದ್ರೆ 5:30 ಮೇಲೆ 5:30 6 ಗಂಟೆಗೆ ಅಲ್ಲಿ ತಲುಪಂಗೆ ಹೋಗಿ 6:30 ಹಂಗೆ ಲೈಟಿಂಗ್ಸ್ ಹಾಕ್ತಾರೆ ಅಂತೆ, ತುಂಬ ಚೆನ್ನಾಗಿರುತ್ತೆ ಅಂತ ಇದ್ದರು. ಅಂದರೆ ಕತ್ಲು ಬೇಕಾದರೆ ಬೇಗ ಹಾಕ್ತಾರೆ ಅಂತ. ನಾವು ಫೋಟೋಸ್ ತೆಗಿತಾ ಇದ್ವಿ, ಮಳೆ ಜೋರಾಗಿ ಬರ್ತಾಯಿದೆ, ಗಾಳಿ ಬರ್ತಾಯಿದೆ, ಹನಿ ಬರ್ತಾಯಿದೆ. ಹಿಂಗೂ ವಾಪಸ್ ಆದ್ವಿ ನೋಡಿಕೊಂಡು. ತುಂಬ ಚೆನ್ನಾಗಿದೆ, ನೀವು ಮಿಸ್ ಮಾಡ್ದಿರ ನೋಡ್ಕೊಂಬನ್ನಿ. ನಾವು ಮುಂದೆ ಏನೆಲ್ಲ ನೋಡಿದ್ವಿ ಅಂತ ವ್ಯೂ ಮಾಡ್ತೀನಿ. ಈಶಾ ಫೌಂಡೇಶನ್ ಹತ್ರ ಒಂದು ಹೋಟ್ಲಲ್ಲಿ ಪಲಾವ್ ತಿಂದ್ವಿ, ಏನು 70 ರುಪೀಸ್ ಅಂತೆ. ಅಲ್ಲಿ ಊಟದ ಮಾತ್ರ ಸ್ವಲ್ಪ ಪ್ರಾಬ್ಲಮ್ಮೇ. ಕೆಲವೊಂದು ಬಜ್ಜಿ ಗಿಜ್ಜಿ ಎಲ್ಲ ಏನು 3 ಬಜ್ಜಿಗೆ 40 ರೂಪಾಯಿ ತೊಗೊಂಡಿದ್ರು, ರೇಟ್ ಜಾಸ್ತಿ ಸ್ವಲ್ಪ ಅಲ್ಲಿ. ಬೇಕಾದ್ರೆ ಊಟದ ವ್ಯವಸ್ಥೆನ ನೀವೇ ಮಾಡ್ಕೊಂಡು ಹೋಗಿ ಆರಾಮಾಗಿ ನೋಡ್ಕೊಂಬರ್ಬೋದು. ನಾವು ಮುಂದೆ ಪಾಪಾಗ್ನಿ ಮಠಕ್ಕೆ ಹೋದ್ವಿ, ಆಮೇಲೆ ನಂದಿ, ಹಾಗೆ ಎಲ್ಲ ಕಡೆ ನೋಡ್ಕೊಂಬಂದ್ವಿ.